ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಲಾಯಲ್ಟಿ ಪಾಯಿಂಟ್ಸ್ ಬಗ್ಗೆ ಒಂದು ವಿಡಿಯೋ ತೋರಿಸುತ್ತೇವೆ. ಮೊದಲಿಗೆ ಮೋರ್ ಮೇಲೆ ಕ್ಲಿಕ್ ಮಾಡಿ, ನಂತರ ಸೆಟ್ಟಿಂಗ್ಸ್ಗೆ ಹೋಗಿ. ಇದರಿಂದ ನೀವು ಸೆಟ್ಟಿಂಗ್ಸ್ ಪೇಜ್ಗೆ ಹೋಗುತ್ತೀರಿ. ಇಲ್ಲಿ ಲಾಯಲ್ಟಿ ಪ್ರೊಫೈಲ್ಗೆ ಹೋಗಬೇಕು. ಅದನ್ನು ಕ್ಲಿಕ್ ಮಾಡಿ. ನೀವು ಈಗಾಗಲೇ ಸೇರಿಸಿದ ಪ್ರೊಫೈಲ್ಸ್ ಅನ್ನು ನೋಡಬಹುದು. ಈ ಪ್ರೊಫೈಲ್ಸ್ ಅನ್ನು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಎಡಿಟ್ ಅಥವಾ ಡಿಲೀಟ್ ಮಾಡಬಹುದು. ಹೊಸ ಪ್ರೊಫೈಲ್ ಸೇರಿಸಲು ಆಡ್ ನ್ಯೂ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಪ್ರೊಫೈಲ್ ಹೆಸರು ಮತ್ತು ಮಾರ್ಜಿನ್ ರೇಂಜ್ ಆಯ್ಕೆ ಮಾಡಲು ಕೇಳಲಾಗುತ್ತದೆ. ಈ ಡೆಮಾನ್ಸ್ಟ್ರೇಷನ್ಗೆ ನಾವು 5 to 10% ಮಾರ್ಜಿನ್ ರೇಂಜ್ ಆಯ್ಕೆ ಮಾಡುತ್ತಿದ್ದೇವೆ. ನೀವು ಈ ಮಾರ್ಜಿನ್ ರೇಂಜ್ಗೆ ಡಿಸ್ಕೌಂಟ್ ಕೂಡ ಸೆಟ್ ಮಾಡಬಹುದು. ಜೊತೆಗೆ ನೀವು ಲಾಯಲ್ಟಿ ಪಾಯಿಂಟ್ಸ್ ಕೂಡ ಸೆಟ್ ಮಾಡಬಹುದು. ಉದಾಹರಣೆಗೆ 5 to 10% ಮಾರ್ಜಿನ್ ರೇಂಜ್ಗೆ ನೀವು ಕಸ್ಟಮರ್ಗೆ 5% ಲಾಯಲ್ಟಿ ಪಾಯಿಂಟ್ಸ್ ಸೆಟ್ ಮಾಡಬಹುದು. ನೀವು ಮತ್ತೊಂದು ರೋ ಸೆಟ್ ಮಾಡಬಹುದು 10 to 30% ಮಾರ್ಜಿನ್ ರೇಂಜ್ಗೆ. ಈ ರೇಂಜ್ಗೆ ನಾವು 5% ಡಿಸ್ಕೌಂಟ್ ಮತ್ತು 15% ಲಾಯಲ್ಟಿ ಪಾಯಿಂಟ್ಸ್ ಸೆಟ್ ಮಾಡಬಹುದು. ಎಲ್ಲ ರೋಸ್ ತುಂಬಿದ ನಂತರ ನೀವು ಹೊಸ ರೋ ಸೇರಿಸಬಹುದು. ಈ ಎಲ್ಲ ಸ್ಟೆಪ್ಸ್ ಮುಗಿಸಿದ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹೊಸ ಲಾಯಲ್ಟಿ ಪ್ರೊಫೈಲ್ ಯಶಸ್ವಿಯಾಗಿ ಸೇರಿಸಲಾಗುತ್ತದೆ. ನಂತರ ಕ್ಯಾಟಗರಿ ಮ್ಯಾಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಹೊಸ ಲಾಯಲ್ಟಿ ಪ್ರೊಫೈಲ್ ಅನ್ನು ಯಾವುದೇ ಕ್ಯಾಟಗರೀಸ್ಗೆ ಅಸೈನ್ ಮಾಡಬಹುದು. ಈ ಡೆಮಾನ್ಸ್ಟ್ರೇಷನ್ಗೆ ನಾವು ಪ್ರಿಸ್ಕ್ರೈಬ್ಡ್ ಡ್ರಗ್ಸ್ ಕ್ಯಾಟಗರಿಗೆ ಸೆಟ್ ಮಾಡುತ್ತಿದ್ದೇವೆ ಮತ್ತು ನೀವು ಇಚ್ಛಿಸಿದ ಯಾವುದೇ ಕ್ಯಾಟಗರಿಗೆ ಸೆಟ್ ಮಾಡಬಹುದು. ನೀವು ಡಿಫಾಲ್ಟ್ ಕ್ಯಾಟಗರಿಗೆ ಸೆಟ್ ಮಾಡಬಹುದು. ಇದು ಕ್ಯಾಟಗರಿ ಇಲ್ಲದ ಎಲ್ಲ ಐಟಮ್ಸ್ಗೆ ಅನ್ವಯಿಸುತ್ತದೆ. ನೀವು ಸ್ಲ್ಯಾಬ್ ವೈಸ್ ಡಿಸ್ಕೌಂಟ್ ಸೆಲೆಕ್ಟ್ ಅಥವಾ ಡಿಸೆಲೆಕ್ಟ್ ಮಾಡಬಹುದು. ಸೇವ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಕ್ಯಾಟಗರಿ ಪ್ರೊಫೈಲ್ ಯಶಸ್ವಿಯಾಗಿ ಅಪ್ಡೇಟ್ ಆಗುತ್ತದೆ. ಈಗ ಕಸ್ಟಮರ್ ಪ್ರೊಫೈಲ್ಗೆ ಹೋಗೋಣ. ಇವು ನಾವು ಸೇರಿಸಿದ ಪ್ರೊಫೈಲ್ಸ್. ನೀವು ಈ ಪ್ರೊಫೈಲ್ಸ್ ಅನ್ನು ಎಡಿಟ್ ಅಥವಾ ಡಿಲೀಟ್ ಮಾಡಬಹುದು ಅಥವಾ ಆಡ್ ನ್ಯೂ ಪ್ರೊಫೈಲ್ ಕ್ಲಿಕ್ ಮಾಡಿ ಹೊಸದು ಸೇರಿಸಬಹುದು. ಪ್ರೊಫೈಲ್ ಹೆಸರು ಹಾಕಿ ಮತ್ತು ಲಾಯಲ್ಟಿ ಪಾಯಿಂಟ್ಸ್ ಅನೇಬಲ್ ಮಾಡಿ. ಜೊತೆಗೆ ನೀವು ಇಲ್ಲಿ ಡಿಫಾಲ್ಟ್ ಡಿಸ್ಕೌಂಟ್ ಸೆಟ್ ಮಾಡಬಹುದು ಮತ್ತು ಪ್ರೊಫೈಲ್ ಕಲರ್ ಆಯ್ಕೆ ಮಾಡಬಹುದು. ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ. ಕಸ್ಟಮರ್ ಪ್ರೊಫೈಲ್ ಯಶಸ್ವಿಯಾಗಿ ಸೇರಿಸಲಾಗುತ್ತದೆ. ಈಗ ಕಸ್ಟಮರ್ಸ್ಗೆ ಹೋಗೋಣ. ಸೇಲ್ಸ್ ಮೇಲೆ ಕ್ಲಿಕ್ ಮಾಡಿ, ನಂತರ ಕಸ್ಟಮರ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಲಾಯಲ್ಟಿ ಪ್ರೊಫೈಲ್ ಸೇರಿಸಲು ಇಚ್ಛಿಸುವ ಯಾವುದೇ ಕಸ್ಟಮರ್ಸ್ ಆಯ್ಕೆ ಮಾಡಬಹುದು. ಕಸ್ಟಮರ್ ಆಯ್ಕೆ ಮಾಡಿ ಎಡಿಟ್ ಕಸ್ಟಮರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ಸೆಲೆಕ್ಟ್ ಪ್ರೊಫೈಲ್ ಆಪ್ಷನ್ ನೋಡುತ್ತೀರಿ. ಇಲ್ಲಿ ಕ್ಲಿಕ್ ಮಾಡಿ ಮತ್ತು ಲಾಯಲ್ಟಿ ಪ್ರೊಫೈಲ್ ಆಯ್ಕೆ ಮಾಡಿ. ಉದಾಹರಣೆಗೆ ನಾವು ಡೈಮಂಡ್ ಪ್ರೊಫೈಲ್ ಆಯ್ಕೆ ಮಾಡಿದ್ದೇವೆ. ಕೊನೆಗೆ ಸೇವ್ ಮೇಲೆ ಕ್ಲಿಕ್ ಮಾಡಿ. ಕಸ್ಟಮರ್ನ ಲಾಯಲ್ಟಿ ಪ್ರೊಫೈಲ್ ಯಶಸ್ವಿಯಾಗಿ ಅಪ್ಡೇಟ್ ಆಗುತ್ತದೆ. ಈಗ ಬಿಲ್ಲಿಂಗ್ ಸ್ಕ್ರೀನ್ಗೆ ಹೋಗೋಣ. ಇಲ್ಲಿ ನೀವು ಮಾರಲು ಇಚ್ಛಿಸುವ ಯಾವುದೇ ಪ್ರಾಡಕ್ಟ್ ನಮೂದಿಸಿ ಮತ್ತು ಸರಿಯಾದ ಬ್ಯಾಚ್ ಆಯ್ಕೆ ಮಾಡಿ. ಪ್ರಮಾಣ ನಮೂದಿಸಿ ಮತ್ತು ನೀವು ಸೇರಿಸಿದ ಪೇಷಂಟ್ ಹೆಸರು ಆಯ್ಕೆ ಮಾಡಿ. ಇದು ಮುಖ್ಯ. ಪೇಷಂಟ್ಗೆ ಲಾಯಲ್ಟಿ ಪ್ರೊಫೈಲ್ ಸೆಟ್ ಮಾಡಿ ರಿಡೀಮ್ ಮಾಡಲು ಲಾಯಲ್ಟಿ ಪಾಯಿಂಟ್ಸ್ ಇಲ್ಲಿ ತೋರಿಸಲಾಗುತ್ತದೆ. ಇಲ್ಲಿ ಕ್ಲಿಕ್ ಮಾಡುವ ಮೂಲಕ ನೀವು ಈ ಬಿಲ್ ಮೇಲೆ ಸಂಪೂರ್ಣ ಲಾಯಲ್ಟಿ ಪಾಯಿಂಟ್ಸ್ ಗಳಿಸಿದ ಈ ಕಸ್ಟಮರ್ಗೆ ಲಭ್ಯವಿರುವ ಲಾಯಲ್ಟಿ ಪಾಯಿಂಟ್ಸ್ ಮತ್ತು ಗರಿಷ್ಠ ರೆಡೀಮಬಲ್ ಲಾಯಲ್ಟಿ ಪಾಯಿಂಟ್ಸ್ ನೋಡಬಹುದು. ನೀವು ಗರಿಷ್ಠ ರೆಡೀಮಬಲ್ ಲಾಯಲ್ಟಿ ಪಾಯಿಂಟ್ಸ್ ನಮೂದಿಸಿ ಮತ್ತು ರಿಡೀಮ್ ಮೇಲೆ ಕ್ಲಿಕ್ ಮಾಡಿ. ಈ ಕಸ್ಟಮರ್ಗೆ 30 ಪಾಯಿಂಟ್ಸ್ ರಿಡೀಮ್ ಮಾಡಲಾಗುತ್ತದೆ. ಈ ಎಲ್ಲ ಮುಗಿಸಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಬಿಲ್ ಯಶಸ್ವಿಯಾಗಿ ತಯಾರಿಸಲಾಗುತ್ತದೆ. ಈಗ ಕಸ್ಟಮರ್ ಸೆಕ್ಷನ್ಗೆ ಹಿಂತಿರುಗಿ. ನೀವು ಲಾಯಲ್ಟಿ ಪಾಯಿಂಟ್ಸ್ ಅನೇಬಲ್ ಮಾಡಿದ ಕಸ್ಟಮರ್ ಮೇಲೆ ಕ್ಲಿಕ್ ಮಾಡಿ. ಲಾಯಲ್ಟಿ ಲೆಜರ್ ಆಪ್ಷನ್ ಆಯ್ಕೆ ಮಾಡಿ. ಇಲ್ಲಿ ನೀವು ಎಲ್ಲ ಲಾಯಲ್ಟಿ ಟ್ರಾನ್ಸಾಕ್ಷನ್ಸ್ ನೋಡಬಹುದು. ಕೊನೆಗೆ ಮೋರ್ಗೆ ಹೋಗಿ ಮತ್ತು ನಂತರ ಸೆಟ್ಟಿಂಗ್ಸ್ಗೆ. ಲಾಯಲ್ಟಿ ಪಾಯಿಂಟ್ಸ್ಗೆ 3 ಸೆಟ್ಟಿಂಗ್ಸ್ ಇವೆ. ಕನಿಷ್ಠ ಕಸ್ಟಮರ್ ಲಾಯಲ್ಟಿ ಥ್ರೆಶ್ಹೋಲ್ಡ್. ಉದಾಹರಣೆಗೆ ನೀವು 100 ಲಾಯಲ್ಟಿ ಪಾಯಿಂಟ್ಸ್ ಹೊಂದಿದ್ದರೆ ಮಾತ್ರ ಲಾಯಲ್ಟಿ ಪಾಯಿಂಟ್ಸ್ ರಿಡೀಮ್ ಮಾಡಬಹುದು. ಇನ್ನೊಂದು ಲಾಯಲ್ಟಿ ಪಾಯಿಂಟ್ ರಿಡೆಂಪ್ಷನ್ಗೆ ಅಗತ್ಯವಿರುವ ಕನಿಷ್ಠ ಮೊತ್ತ. ನಾವು ಇದನ್ನು 500 ರೂಪಾಯಿಗೆ ಸೆಟ್ ಮಾಡುತ್ತಿದ್ದೇವೆ. 500 ರೂಪಾಯಿಯ ಬಿಲ್ ಮಾಡಿದಾಗ ಮಾತ್ರ ಲಾಯಲ್ಟಿ ಪಾಯಿಂಟ್ಸ್ ರಿಡೀಮ್ ಮಾಡಬಹುದು. ಮುಂದಿನದು ಬಿಲ್ ವ್ಯಾಲ್ಯೂನ ಗರಿಷ್ಠ ಪ್ರತಿಶತ. ಇಲ್ಲಿ ನಾವು ಲಾಯಲ್ಟಿ ಪಾಯಿಂಟ್ಸ್ ರಿಡೆಂಪ್ಷನ್ಗೆ ಬಿಲ್ ವ್ಯಾಲ್ಯೂನ 10% ಅಂಗೀಕರಿಸುತ್ತೇವೆ. ನಂತರ ಸೇವ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಈ ಎಲ್ಲ ಮುಗಿದ ನಂತರ ಸೆಟ್ಟಿಂಗ್ಸ್ ಯಶಸ್ವಿಯಾಗಿ ಅಪ್ಡೇಟ್ ಆಗುತ್ತದೆ. ಧನ್ಯವಾದಗಳು.